ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಸುಮಾರು ಜನಕ್ಕೆ ಏನಾದರೂ ಹೆಣ್ಮಕ್ಳು ಹುಟ್ಬಿಟ್ಟಿದ್ದಾರೆ ಅಂದರೆ ಅವ್ರಿಗೊಂಥರ ದೊಡ್ಡ ಬೇಜಾರು. ಒಂಥರ ಅಯ್ಯೋ ಏನೋ ಶಾಪ ತಗೊಂಡು ಹುಟ್ಟಿದಾರೇನೋ ಇವರು ಅಂತ ಅನ್ನೋ ಲೆವೆಲ್ಗೆ ಮಾತಾಡ್ತಿರ್ತಾರೆ. ಆಯಿತಾ, ಇವತ್ತೇನು ತೋರಿಸ್ತಾ ಇದ್ದೀನಿ ಅಂದರೆ, ಲಿಟ್ರಲಿ ನನಗೆ ಬೇಕು ಅಂತಲೇ ತೋರಿಸ್ತಾ ಇದ್ದೀನಿ. ನಾನು ನನ್ನ ಮಗಳ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಮಾಡ್ತೀನಿ ಅಂದರೆ, ಇವತ್ತು ಎಷ್ಟು ಕೆಲಸ ಮಾಡಿದ್ದಾಳೆ ಅಂತ ನೋಡಿ. ಯಾವ ಗಂಡು ಮಕ್ಳಿಗೂ ಕಡಿಮೆ ಇಲ್ಲ ಅನ್ನೋ ಲೆವೆಲ್ಗೆ ಅಷ್ಟು ಕೆಲಸ ಮಾಡಿದ್ದಾಳೆ. ಆ್ಯಂಡ್ ಈ ಕ್ರೆಡಿಟ್ನ ನಾನು ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ. ಅವರಂತೂ ಅವ್ರು ಹೇಳೋದು ಅಷ್ಟೇ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಕೊಡೋ ಸಂಸ್ಕಾರನ ಕೊಡಬೇಕು, ಇಬ್ಬರನ್ನೂ ಸ್ಟ್ರಾಂಗಾಗೇ ಬೆಳೆಸಬೇಕು. ಇನ್ಫ್ಯಾಕ್ಟ್ ಹೆಣ್ಮಕ್ಳನ್ನ ಇನ್ನೂ ಸ್ಟ್ರಾಂಗಾಗಿ ಬೆಳೆಸಬೇಕು. ಏನೋ ಒಂದು ಸ್ಕಿಲ್ ಇರ್ಬೋದು, ಫಿಸಿಕಲ್ ಸ್ಟ್ರೆಂತ್ ಇರ್ಬೋದು, ಅದನ್ನೆಲ್ಲ ಅವ್ರಿಗೆ ಕಲಿಸ್ತಾ ಇರಬೇಕು. ಇಲ್ಲೇನು ಅಂದರೆ, ಇದು ಆ್ಯಕ್ಚುಲಿ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಲ್ವ, ಅದು ಸಂಪು ಕ್ಲೀನ್ ಮಾಡಿ ಅದಕ್ಕೆ ಪೇಂಟ್ ಮಾಡಿಸ್ಬೇಕು. ದುಡ್ಡು ಕೊಟ್ಟರೆ ಮಾಡ್ತಾರೆ, ಆಯಿತಾ, ಅಷ್ಟು ನೀಟಾಗಿ ಮಾಡಲ್ಲ. ಯಾಕೆಂದರೆ ನಾವು ಅದನ್ನು ಫಿಲ್ಟ್ರಿಗೂ ಯೂಸ್ ಮಾಡ್ತೀವಿ ಅಂದರೆ, ನಾವು ಕೈಯಾರ ಮಾಡ್ತಿದ್ದೀವಿ ಅಂದರೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು, ನೀಟಾಗಿ ಮಾಡ್ತೀವಿ. ಸಂಪು ನೀರು ತುಂಬ ಇಂಪಾರ್ಟೆಂಟು. ಎಷ್ಟೋ ಜನಕ್ಕೆ ಕಾಯಿಲೆ ಬಂದುಬಿಟ್ಟಿದೆ ಆಯಿತಾ, ಸಂಪು ನೀರು ನೀಟಾಗಿ ಸಂಪನ್ನ ಕ್ಲೀನ್ ಮಾಡದೇ ಇರೋದಕ್ಕೆ. ಸೊ ನನ್ನ ಹಸ್ಬೆಂಡು ಮತ್ತು ಮಗಳು ಕೆಳಗಡೆ ಹೋಗಿ, ಇದು ಇನ್ಫ್ಯಾಕ್ಟ್ ನಾನು ಒಂದು ಕ್ಲಿಪ್ಪಿಂಗ್ನ ಮಿಸ್ ಮಾಡಿದ್ದೀನಿ. ಅದು ಫುಲ್ಲು ಧೂಳೆಲ್ಲ ತೆಗೆದು ಮಣ್ಣೆಲ್ಲ ತೆಗೆದು ನೀಟ್ ಮಾಡಿ ಅವಳು ಲಿಟ್ರಲಿ ಎಷ್ಟು ಸ್ಟ್ರಾಂಗಾಗಿ ಕೆಲಸ ಮಾಡಿದ್ದಾಳೆ ಅಂದರೆ, ನಿಜವಾಗ್ಲೂ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಇನ್ಫ್ಯಾಕ್ಟ್ ನಾನೇನಾದರೂ ಲೋ ಆಗಿದ್ದಾಗ, ಫಿಸಿಕಲಿ ಮೆಂಟಲಿ ತುಂಬ ಲೋ ಆಗಿದ್ದಾಗ, ನನಗೆ ಒಂದು ತಾಯಿ ಥರ ಗೈಡೆನ್ಸ್ ಕೊಡೋದೇ ನನ್ನ ದೊಡ್ಡ ಮಗಳು. ಅಷ್ಟು ನನಗೆ ಪ್ರೌಡ್ ಫೀಲ್. ನನಗೆ ಇಬ್ಬರು ಹೆಣ್ಮಕ್ಳು, ನನಗೆ ಒಂದು ಸೆಕೆಂಡು ಅನಿಸಲಿಲ್ಲ ಅಯ್ಯೋ ನನ್ನ ಗಂಡು ಮಗು ಆಗಬೇಕಿತ್ತು ಅಂತ. ಇನ್ಫ್ಯಾಕ್ಟ್ ನಾನು ಪ್ರೆಗ್ನೆಂಟ್ ಇದ್ದಾಗಲೇ ಅಂದ್ಕೋತಾ ಇದ್ದೆ, ಅಯ್ಯೋ ನನಗಿಬ್ಬರು ಹೆಣ್ಮಕ್ಳಾಗಲಿ. ಎಷ್ಟೊಂದು ಜನ ಫಸ್ಟ್ ಗರ್ಲ್ ಬೇಬಿ ಆಗಿದ ತಕ್ಷಣ ಸೆಕೆಂಡನ ಗಂಡಾಗಲಿ ಅಂತ ಅನ್ಕೋತಿದ್ರು. ಬಟ್ ನನಗೆ ಅದೇನೋ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ಗರ್ಲ್ಸ್ ಅಂದರೆ ಪಂಚ ಪ್ರಾಣ. ನನಗೆ ಅಷ್ಟು ಇಷ್ಟ. ನಮಗೆ ಎಮೋಷ್ನಲಿ ಕನೆಕ್ಟ್ ಆಗೋದು, ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋದು, ಏನೇ ಇರಲಿ ಇಬ್ಬರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ. ನನಗೆ ಅಂತಲ್ಲ, ಅವ್ರ ಅಪ್ಪನಿಗೂ ಅಷ್ಟೇ. ತುಂಬ ಪ್ರೀತಿಯಿಂದ, ಕಾಳಜಿಯಿಂದ, ಕೇರು, ಕನ್ಸನ್ನು ಎಲ್ಲ ಎಷ್ಟು ಚೆನ್ನಾಗಿ ತೋರಿಸ್ತಾರೆ. ಆಮೇಲೆ ಏನೋ ನನಗೆ ಗಂಡು ಮಕ್ಕಳಿಲ್ಲ, ಅಯ್ಯೋ ನನಗೆ ಹೆದರ್ಕೋಬೇಕು ಆ ಥರ ಎಲ್ಲ ಏನೂ ಇಲ್ಲ. ಎಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅವಳು ಅಂದರೆ, ಪ್ರತಿಯೊಂದರಲ್ಲೂ ಅವಳು ಇನ್ವಾಲ್ವ್ ಆಗ್ತಾಳೆ. ಮನೆ ಕೆಲಸ ಇರ್ಬೋದು, ಅಡುಗೆ ಇರ್ಬೋದು, ಮನೆ ಕ್ಲೀನಿಂಗ್ ಇರ್ಬೋದು, ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ಬೋದು. ಮನೆಗೆಲ್ಲ ಹೊಸ ಕರ್ಟನ್ಸ್ ತಂದಿದ್ವಲ್ಲ, ಅವಳೇನೆ ಎಲ್ಲ ಹತ್ತು ಇಳಿದು ಮಾಡಿ, ಆಮೇಲೆ ನೋಡಿ ಸಂಪಲೆಲ್ಲ ಇಳಿದು, ಅದು ಒಂಥರ ಅವ್ಳಿಗೆ ಫಿಸಿಕಲ್ ಸ್ಟ್ರೆಂತ್ ಎಲ್ಲ ಆಗ್ತಾ ಇರುತ್ತೆ. ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ, ಸೊ ಸೆನ್ಸಿಟಿವ್ ಆಗಿ ಬೆಳೆಸ್ಬೇಡ ಅವ್ರನ್ನ, ರಫ್ ಆ್ಯಂಡ್ ಟಫ್ ಆಗಿ ಬೆಳೆಸು ಅಂತ. ಸೊ ನೀವೂ ಅಷ್ಟೇ, ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದೀರಾ, ಒಬ್ಬರಿದ್ದಾರೆ, ಇಬ್ಬರಿದ್ದಾರೆ, 3 ಜನ ಇದ್ದರೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಸ್ಟ್ರಾಂಗಾಗಿ ಬೆಳೆಸಿ.